ಇತ್ತೀಚಿನ ದಿನಗಳಲ್ಲಿ ನಾನು ಅಬ್ಸರ್ವ್ ಮಾಡಿದಾಗೆ ಪ್ರತಿಯೊಬ್ಬ ಗ್ರ್ಯಾಜುಯೇಟ್ ಮೇ ಬಿ ಯಾವುದೇ ಸ್ಟ್ರೀಮಿಂದ ಇರ್ಬೋದು, ಪ್ರತಿಯೊಬ್ಬರಿಗೂ ಐ ಟಿ ಇಂಡಸ್ಟ್ರಿಯಲ್ಲಿ ಎಂಟರ್ ಆಗಬೇಕು. ಸೊ ಇವಾಗ ಸಪೋಸ್ ಒಬ್ಬ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇದ್ದವ್ರಿಗೆ, ಅದರಲ್ಲೂ ಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ಆರ್ ಎಲ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಇದ್ದವರು, ಅವ್ರಿಗೆ ಐ ಟಿ ಇಂಡಸ್ಟ್ರಿಗೆ ಎಂಟರ್ ಆಗುವಂಥದ್ದು ತುಂಬ ಈಸಿ. ಜಸ್ಟ್ ಅವರು ಲೈಕ್ ಕೋಡಿಂಗ್ ಪ್ರೋಗ್ರಾಮಿಂಗ್ ಸೆಕ್ಟರಲ್ಲಿ ಇರೋದ್ರಿಂದ ಈಸಿಯಾಗಿ ಐ ಟಿ ಇಂಡಸ್ಟ್ರಿಗೆ ಹೋಗ್ಬೋದು. ಬಟ್ ಅದೇ ನಾನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಇರುವಂಥ ಒಬ್ಬ ಗ್ರ್ಯಾಜುಯೇಟ್ ಐ ಟಿ ಇಂಡಸ್ಟ್ರಿಗೆ ಬರಬೇಕು ಅಂತ ಆದರೆ ಅವನು ಅದಕ್ಕೆ ರಿಲೆವೆಂಟ್ ಆಗಿರುವಂಥ ಕೆಲವೊಂದು ಸ್ಕಿಲ್ಸ್ಗಳನ್ನ ಕಲಿಬೇಕಾಗತ್ತೆ. ತುಂಬ ಹೈಪಲ್ಲಿ ಇರುವಂಥ ಒಂದು ಸೆಗ್ಮೆಂಟ್ ಯಾವುದು ಅವ್ರಿಗೆ ಐ ಟಿ ಇಂಡಸ್ಟ್ರಿಗೆ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ, SAP ಆಗಿರುತ್ತೆ. SAP ಒಂದೇ ಆಪ್ಷನ್ ಇರುವಂಥದ್ದು ಕರೆಂಟ್ ಮಾರ್ಕೆಟಲ್ಲಿ ಅಂತ ನನ್ನ ಹತ್ರ ಕೇಳಿದರೆ, ಡೆಫಿನೆಟ್ಲಿ SAP ಒಂದೇ ಆಪ್ಷನ್ ಅಲ್ಲ, ತುಂಬ ಆಪ್ಷನ್ಸ್ಗಳು ಇದೆ. ನಾನು ಆಲ್ರೆಡಿ ಇದರ ಬಗ್ಗೆ ತುಂಬ ವಿಡಿಯೋಸ್ಗಳನ್ನ ಮಾಡಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ಅದನ್ನು ನೋಡಿ. ಸೊ ನಿಮಗೆ ಆ್ಯಸ್ ಅ ನಾನ್ ಐ ಟಿ ಬ್ಯಾಕ್ಗ್ರೌಂಡಿಂದ ಐ ಟಿ ಸೆಗ್ಮೆಂಟ್ಗೆ ಬರಬೇಕಂತಾದರೆ ಬೇರೆ ಬೇರೆ ಆಪ್ಷನ್ಸ್ಗಳು ಇದೆ. ಡೇಟಾ ಸೈನ್ಸ್, ಡೇಟಾ ಅನಲಿಟಿಕ್ಸ್, ಬಿಸ್ನೆಸ್ ಅನಲಿಸ್ಟ್. ಸಪೋಸ್ ನೀವು ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ರೆ ಬಿಸ್ನೆಸ್ ಅನಲಿಸ್ಟ್ ಆಗಿ ನೀವು ವರ್ಕ್ ಮಾಡ್ಬೋದು. ರಿಸ್ಕ್ ಮ್ಯಾನೇಜ್ಮೆಂಟ್, ಫೈನಾನ್ಷಿಯಲ್ ಅಡ್ವೈಸರ್, ಶೇರ್ಸ್, ಸ್ಟಾಕ್ ಇನ್ವೆಸ್ಟ್ಮೆಂಟ್ ಗೈಡೆನ್ಸ್, ಪವರ್ BI ಮಾಡ್ಬೋದು. ಸಪೋಸ್ ನೀವು ಕ್ರಿಯೇಟಿವ್ ಆಗಿದ್ದೀರಂತಾದರೆ UI/UX ಡಿಸೈನ್ ಕಲಿಬೋದು. ನಿಮಗೆ ಒಂದು ಬಿಸ್ನೆಸ್ ಕಾನ್ಸೆಪ್ಟ್ ಅರ್ಥ ಆಗುತ್ತೆ, ಬಿಸ್ನೆಸ್ನ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಲಾಜಿಕ್ಗಳು ಅರ್ಥ ಆಗುತ್ತೆ ಅಂತಾದರೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಬೋದು. ಸೊ ಡಿಸೈನಲ್ಲಿ ಇಂಟ್ರೆಸ್ಟ್ ಇದೆ ಅಂತಾದರೆ ನೀವು ಗ್ರಾಫಿಕ್ ಡಿಸೈನರ್ ಆಗಿಬಿಟ್ಟು ಐ ಟಿ ಇಂಡಸ್ಟ್ರಿಗೆ ಬರ್ಬೋದು. ಓಕೆ, ಸೊ ಈ ರೀತಿ ತುಂಬ ಬೇರೆ ಬೇರೆ ಸೆಗ್ಮೆಂಟ್ಸ್ಗಳಿದೆ, ಬೇರೆ ಬೇರೆ ಕರೆಂಟ್ ಮಾರ್ಕೆಟಲ್ಲಿ ಇಂಡಸ್ಟ್ರಿಗಳಿದೆ. ಸೊ ಎಲ್ಲಿ ಕಂಪನಿ ಜಾಸ್ತಿಯಾಗಿ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನನ್ನು ಮಾಡಲ್ಲ, ನಿಮ್ಗೆ ಆ ಸ್ಕಿಲ್ ವೈಸಲ್ಲಿ ಅವ್ರು ನಿಮ್ಮನ್ನು ಜಡ್ಜ್ ಮಾಡಿಬಿಟ್ಟು ಹೈರ್ ಮಾಡ್ತಾರೆ. ಮೇಯ್ನಾಗಿ ನಿಮ್ಮ ಸರ್ಟಿಫಿಕೇಷನನ್ನು ಸಹ ಅವ್ರು ನೋಡಲ್ಲ, ಬಟ್ ನಿಮ್ಮ ಒಂದು ಇಂಟರ್ನ್ಶಿಪ್ ಇರ್ಬೋದು, ನೀವು ಯಾವ್ಯಾವ ಕ್ಲೈಂಟಿಗೆಲ್ಲ ವರ್ಕ್ ಮಾಡಿದ್ದೀರಾ ಅದರ ಬೇಸಿಸಲ್ಲಿ ನಿಮ್ಮನ್ನು ಜಡ್ಜ್ ಮಾಡ್ತಾರೆ, ನಿಮ್ಮನ್ನು ಹೈರ್ ಮಾಡುವ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ನಿಮ್ಮ ಒಂದು ಪ್ಯಾಷನ್ ಏನಿದೆ, ನಿಮ್ಮ ಒಂದು ಸ್ಟ್ರೆಂತ್ ಏನಿದೆ, ಅದು ಯಾವ ಇಂಡಸ್ಟ್ರಿಗೆ ಮ್ಯಾಚ್ ಆಗುತ್ತೆ ಅದನ್ನು ನೋಡಿಬಿಟ್ಟು ನೀವು ನಿಮ್ಮ ಒಂದು ಕ್ಯಾರಿಯರ್ನ ಚೂಸ್ ಮಾಡಿ. ಸೊ ಹೋಪ್ಫುಲಿ ಫ್ರೆಂಡ್ಸ್, ನಿಮಗೆ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.